ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದು ನಾನ್ ಚಿಕ್ಕವಳಿದ್ದಾಗ ನನ್ನ ಹೆಸರಲ್ಲಿ ಪೋಸ್ಟ್ ಆಫೀಸಲ್ಲಿ ಕೂಡಿಟ್ಟಿದ್ದ ದುಡ್ಡು ಅಪ್ಪ. ನಾನು ಇದಕ್ಕೆ 1 ಪೈಸಾನು ಸೇರ್ಸಿಲ್ಲ. ಆ ದುಡ್ಡು ಇವತ್ತಿಗೆ 4 ಲಕ್ಷ ಆಗಿದೆ. 4 ಲಕ್ಷನಾ? ಹ್ಞೂ ಅಮ್ಮ. ಅಪ್ಪ, ನೀವು ಜನ್ನಿ ಅಂಕಲ್ ಹತ್ರ ಸಾಲ ಮಾಡಿದಿರಾ ಅಲ್ವಾ? ಈ ದುಡ್ಡನ್ನ ಅವರು ಕೊಟ್ಟು ನಮ್ ಸಾಲನ ತೀರ್ಸಿ ನಮ್ಮ ಅಂಗಡಿನ ವಾಪಸ್ ತಗೊಳ್ಳೋಣ. ಅಪ್ಪ, ನಿಜವಾಗ್ಲೂ ಈ ದುಡ್ಡು ನಂದಲ್ಲ ಅಪ್ಪ. ಇದ್ರಲ್ಲಿ ನೀವ್ ನನಗಿಟ್ಟಿರೋ ಹೆಸರು ಬಿಟ್ರೆ ಬೇರೆ ಏನು ನಂದಲ್ಲ. ನೀವು ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡಿ. ಈ ದುಡ್ಡು ನಿಂದು ಅಪ್ಪ. ಈ ದುಡ್ಡನ್ನ ನೀವು ಜೆನ್ನಿ ಅಂಕಲ್ ಕೊಟ್ಟು ನಮ್ಮ ಅಂಗಡಿನ ಮತ್ತೆ ವಾಪಸ್ ತಗೊಂಡ್ರೆ ಅದೇ ನೀವು ನನಗೆ ಕೊಡೋ ದೊಡ್ಡ ಗಿಫ್ಟ್. ಇಲ್ಲ ಅಂತ ಹೇಗಮ್ಮ ಅಂತಾನೆ. ಸುಬು, ದಯವಿಟ್ಟು ಅವಳು ಹೇಳೋ ಮಾತೆಲ್ಲ ಕೇಳ್ತೀಯ. ಇದೊಂದು ಮಾತನ್ನ ಇಲ್ಲ ಅನ್ಬೇಡ. ಅಂಗಡಿ ಓನರ್ ಆಗಿದ್ ನೀನು ಅದೇ ಅಂಗಡಿಲಿ ಕೆಲ್ಸಗಾರನ ಕೆಲಸ ಮಾಡ್ತಿರೋದು ನೋಡೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ಇಷ್ಟು ದಿನ ಇದನ್ನೆಲ್ಲ ಹೇಳಕ್ಕಾಗಿರ್ಲಿಲ್ಲ. ಅನು ಹೇಳ್ದಾಗೆ ಆ ದುಡ್ಡು ನಿಂದೆ. ಆ ದುಡ್ಡನ್ನ ಬಳಸ್ಕೊಂಡ್ರೆ ನಿನ್ ಸ್ವಾಭಿಮಾನಕ್ಕೆ ಏನು ಕುಂದಾಗಲ್ಲ. ನಿನ್ ಜನ್ನಿ ಮುಂದೆ ಕೈ ಕಟ್ಕೊಂಡು ನಿಂತಿರೋದು ನಾನು ನೋಡಕ್ಕಾಗ್ದೆ. ಆ ಎಲ್ಲವನ್ ಮುಂದೆ ಎಷ್ಟು ಸರಿ ಹತ್ತಿದ್ದೀನಿ ಗೊತ್ತಾ? ಇರೋದು ಒಂದೇ ಜೀವನ ಸುಬ್ಬು. ಸರಿ ಮಾಡ್ಕೊಬೇಕಾಗಿರೋದನ್ನ ಸರಿ ಮಾಡ್ಕೊಂಬಿಡು. ಸರಿ, ನಿಮ್ಮ ಮಾತನ್ನು ಕೇಳ್ತೀನಿ. ನಿನ್ನ ದುಡ್ಡನ್ನ ನಾನು ಬೇಡ ಅಂತಂದರೆ ಆ ದುಡ್ಡು ನಿಂದು ನಂದು ಅನ್ನೋ ಪ್ರಶ್ನೆ ಅಲ್ಲ ಮಗ. ಈ ಅಪ್ಪ ಮಗಳಿಗೆ ಹೊರೆ ಆಗಬಾರ್ದು ಅಂತ ಅಷ್ಟೇ. ಅಪ್ಪ, ಅದ್ ನನಗೆ ಗೊತ್ತು ಅಪ್ಪ. ನೀವು ಅದನ್ನ ಪದೇ ಪದೇ ಹೇಳೋ ಅವಶ್ಯಕತೆ ಇಲ್ಲ. ಅಯ್ಯೋ, ನೀವು ಬೇಗ ಬನ್ನಿ. ಅಲ್ಲಿ ನೀವು ಮತ್ತೆ ಯಜಮಾನನಾಗಿ ಕುತ್ಕೊಳ್ಳೋದನ್ನ ನನ್ ಕಣ್ ತುಂಬಾ ನೋಡ್ಬೇಕು, ಸರಿನಾ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.